ವೈದಿಕ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ದ್ವಾದಶ ರಾಶಿಗಳಲ್ಲಿ 2ನೇ ರಾಶಿ ಆಗಿರುವಂತಹ ವೃಷಭ ರಾಶಿ ದೃಢ ಸಂಕಲ್ಪ ಹಾಗೂ ಸ್ಥಿರತೆ ಮತ್ತು ಪ್ರಯೋಗಾತ್ಮಕ ಜೀವನದ ಸಂಕೇತ. ಇನ್ನು ಈ ರಾಶಿಯಲ್ಲಿ ಜನಿಸಿರುವವರು ಈ ರಾಶಿಯವರ ನಕ್ಷತ್ರ ಹಾಗೂ ಗ್ರಹದ ಆಧಾರದ ಮೇಲೆ ಜೀವನದಲ್ಲಿ ನಡೆದುಕೊಳ್ಳುತ್ತಾರೆ. ಸಾಮಾನ್ಯವಾಗಿ ಇವರಿಗೆ ಮೆಡಿಕಲ್ ಅಥವಾ ವೈದ್ಯಕೀಯಕ್ಕೆ ಸಂಬಂಧಪಟ್ಟ ಕೋರ್ಸ್ ಇವರ ಜೀವನಕ್ಕೆ ಉಪಯೋಗ ಬರುವುದಿಲ್ಲ. ಕಾಲ ವಿಭಾಗ ಮತ್ತು ವಾಣಿಜ್ಯ ವಿಭಾಗ ಮಾತ್ರ ಇವರ ಜೀವನಕ್ಕೆ ದಾರಿದೀಪವಾಗುತ್ತದೆ. ತಾಂತ್ರಿಕವಾಗಿಯೂ ವಿದ್ಯಾಭ್ಯಾಸವನ್ನು ಮಾಡಬಹುದು. ಇದು ವೈಶ್ಯ ವರ್ಣದ ರಾಶಿಯಾಗಿದೆ. ಈ ರಾಶಿಯವರು ಸಾಮಾನ್ಯವಾಗಿ ಎಂಥ ದೊಡ್ಡ ವಿದ್ಯಾಭ್ಯಾಸ ಮಾಡಿದರೂ ಇನ್ನೊಬ್ಬರ ಕೈ ಕೆಳಗೆ ಕೆಲಸ ಮಾಡಲು ಬಯಸುವುದಿಲ್ಲ. ಅತ್ಯಂತ ಪ್ರಾಮಾಣಿಕರಾಗಿರುವುದರಿಂದ ಇವರನ್ನು ಸುಲಭವಾಗಿ ನಂಬಬಹುದು. ಆಶಾವಾದಿಗಳಾದ ಇವರು ಜನರೊಂದಿಗೆ ಉತ್ತಮ ವರ್ತನೆಯನ್ನು ತೋರುವರು. ಅಲ್ಲದೆ ಎಲ್ಲ ಸಂದರ್ಭದಲ್ಲೂ ಬಹಳ ಸಕಾರಾತ್ಮಕ ಮತ್ತು ಕಠಿಣ ಪರಿಶ್ರಮವನ್ನು ತೋರುವರು. ಇದರೊಟ್ಟಿಗೆ ತಾವು ಗೆಲ್ಲಬೇಕು ಅಥವಾ ಏನಾದರೂ ಸಾಧಿಸಬೇಕು ಎನ್ನುವ ಆಸೆಯನ್ನು ಹೊಂದಿರುತ್ತಾರೆ. ಉತ್ಸಾಹಿಗಳಾದ ಇವರು ಸಕಾರಾತ್ಮಕ ಸಂಗತಿ ಹಾಗೂ ಶಕ್ತಿಗಳ ಬಗ್ಗೆ ಹೆಚ್ಚಿನ ಆಸಕ್ತಿಯನ್ನು ಹೊಂದಿರುತ್ತಾರೆ. ಇವರು ನೋಡಲು ಧೈರ್ಯವಂತರಂತೆ ಕಂಡರೂ ಭಾವನಾತ್ಮಕವಾಗಿ ಅತ್ಯಂತ ಸೂಕ್ಷ್ಮ ಪ್ರವೃತ್ತಿಯವರು. ಇತರರಿಂದ ನಿರೀಕ್ಷಿಸುವುದು, ಅಂದುಕೊಂಡಿದ್ದು ಸಾಗಬೇಕು ಎನ್ನುವುದು, ತಾನೇ ಪಡೆದುಕೊಳ್ಳಬೇಕು ಎನ್ನುವಂತಹ ಮನೋಭಾವ ಅವರನ್ನು ದುರ್ಬಲಗೊಳಿಸುತ್ತವೆ. ಅತ್ಯಂತ ಹಠಮಾರಿ ಗುಣಗಳನ್ನು ಹೊಂದಿರುವ ಇವರು ತಾವು ಅಂದುಕೊಂಡಿದ್ದು ತಮಗೇ ಸಿಗಬೇಕು ಎಂದು ಬಯಸುತ್ತಾರೆ. ನಿರಾಶೆಗೆ ಒಳಗಾದರೆ ವೃಷಭ ರಾಶಿಯವರು ಅತ್ಯಂತ ದುಃಖಿಗಳಾಗುತ್ತಾರೆ. ಜೊತೆಗೆ ಬಹುಬೇಗ ನಂಬಿಕೆಯನ್ನು ಕಳೆದುಕೊಳ್ಳುವರು. ಸ್ವಾರ್ಥಿಗಳಾದ ಇವರು ಬಹುತೇಕ ಸಂದರ್ಭದಲ್ಲಿ ತಮ್ಮ ಬಗ್ಗೆ ಮಾತ್ರ ಯೋಚಿಸುತ್ತಾರೆ. ತಮ್ಮ ಸುತ್ತಲಿನ ಜನರ ಬಗ್ಗೆ ಯಾವುದೇ ಚಿಂತೆ ಮಾಡುವುದಿಲ್ಲ. ಇವರ ತಂತ್ರ ಎಂದರೆ ವ್ಯಕ್ತಿಯ ಸಾಮಾನ್ಯ ಆಸಕ್ತಿಯ ಬಗ್ಗೆ ತಿಳಿದುಕೊಳ್ಳುವುದು ಹಾಗೂ ಅವರೊಂದಿಗೆ ಭಾವನಾತ್ಮಕ ಸಂಪರ್ಕ ಹೊಂದಲು ಬಯಸುವರು. ವೃಷಭ ರಾಶಿಯ ಜನರು ದ್ವಿತೀಯ PU ಆರ್ಟ್ಸ್ ಪಾಸಾದ ವಿದ್ಯಾರ್ಥಿಗಳು ತಮ್ಮ ಆಸಕ್ತಿಗೆ, ಮುಂದಿನ ಕರಿಯರ್ ಆಯ್ಕೆಗೆ ತಕ್ಕಂತೆ ಪದವಿ ಕೋರ್ಸ್ ಓದುವುದು ಅತಿ ಮುಖ್ಯವಾದುದು. ವಿದ್ಯಾರ್ಥಿಗಳು ತಮ್ಮ PUCಯನ್ನು ಕಲಾ ವಿಭಾಗದಲ್ಲಿ ಪೂರ್ಣಗೊಳಿಸಿ ಪದವಿ ಪೂರ್ವ ಶಿಕ್ಷಣ ಪಡೆದ ನಂತರ ಹಲವಾರು ಉದ್ಯೋಗಾವಕಾಶಗಳಿರುತ್ತದೆ. ವಿದ್ಯಾರ್ಥಿಗಳು ತಮ್ಮ PUC ಶಿಕ್ಷಣವನ್ನು ಕಲಾ ಸ್ಟ್ರೀಮ್ನಲ್ಲಿ ಮುಗಿಸಿದ ನಂತರ BFA ಕೋರ್ಸ್ ಅನ್ನು ಮುಂದುವರಿಸಲು ಪರಿಗಣಿಸಬಹುದು. ಸಮಾಜಶಾಸ್ತ್ರ, ಕಾನೂನು, ಸಮೂಹ ಮಾಧ್ಯಮ, ಶಿಕ್ಷಣ ಮತ್ತು ಈವೆಂಟ್ ಮ್ಯಾನೇಜ್ಮೆಂಟ್ ಅಧ್ಯಯನದ ಆಯ್ಕೆಗಳು ಸಹ ಲಭ್ಯವಿದೆ. BA ಇತಿಹಾಸ ಮತ್ತು ಪ್ರಾಕ್ತನ ಶಾಸ್ತ್ರ, BA ಪತ್ರಿಕೋದ್ಯಮ ಮತ್ತು ಸಮೂಹ ಸಂವಹನ, BA ಇನ್ ಲಿಟರೇಚರ್, BA ಮನಃಶಾಸ್ತ್ರ, BA ಅರ್ಥಶಾಸ್ತ್ರ, BA ಮಾನವಿಕ ಕೋರ್ಸ್ಗಳು, BA ಫೈನಾನ್ಸ್, BA ಮ್ಯೂಸಿಕ್, BA ಥಿಯೇಟರ್, BA ಇನ್ ಯೋಗ ಅಂಡ್ ನ್ಯಾಚುರೋಪಥಿ, BA ಪ್ರವಾಸೋದ್ಯಮ ಮತ್ತು ಆತಿಥ್ಯ ನಿರ್ವಹಣೆ, BA ಲೈಬ್ರರಿ ಸೈನ್ಸ್, BA ಇನ್ ರಿಟೇಲ್ ಮ್ಯಾನೇಜ್ಮೆಂಟ್, BA ಫ್ಯಾಷನ್ ಮರ್ಚಂಡೈಸಿಂಗ್, BA ಅಪ್ಲೈಡ್ ಸೈನ್ಸ್, BA ಜಾಹೀರಾತು, BA ಇನ್ ಫೈನ್ ಆರ್ಟ್ಸ್, BA ಪಾಕಶಾಲೆ ವಿಜ್ಞಾನ, BA ಆಂಥ್ರಾಪಾಲಜಿ, BA ಹೋಟೆಲ್ ಮ್ಯಾನೇಜ್ಮೆಂಟ್, BA ಫೈನಾನ್ಸ್ ಅಂಡ್ ಇನ್ಸುರೆನ್ಸ್, BA ಅನಿಮೇಷನ್ ಮತ್ತು ಮಲ್ಟಿಮೀಡಿಯಾ. ಈ ಕೋರ್ಸ್ಗಳನ್ನು ಮಾಡಿದರೆ ಜೀವನದಲ್ಲಿ ನೆಮ್ಮದಿ ಹಾಗೂ ಸ್ವಂತ ಉದ್ಯೋಗಕ್ಕೆ ಅನುಭವ ಪಡೆಯಬಹುದು. PUCಯಲ್ಲಿ ಕಲೆಯಲ್ಲಿ ತಮ್ಮ ಉನ್ನತ ವ್ಯಾಸಂಗವನ್ನು ಪೂರ್ಣಗೊಳಿಸಿದ ವಿದ್ಯಾರ್ಥಿಗಳು ನಾಗರಿಕ ಸೇವಾ ಪರೀಕ್ಷೆಗಳು, ಬ್ಯಾಂಕ್ಗಳು ಮತ್ತು ಚಾರ್ಟರ್ಡ್ ಅಕೌಂಟೆಂಟ್ ಪರೀಕ್ಷೆಗಳಿಗೆ ಸಹ ತಯಾರಿ ಮಾಡಿಕೊಳ್ಳಬಹುದು. ಆದರೆ ಸರಿಯಾದ ವಿಷಯವನ್ನು ಆಯ್ಕೆ ಮಾಡುವುದು ಮುಖ್ಯ. ಸರಿಯಾದ ವಿಷಯವನ್ನು ಆಯ್ಕೆ ಮಾಡದಿದ್ದರೆ ಅವರು ಹೆಚ್ಚಿನ ಸಂಭಾವನೆ ಪಡೆಯುವ ಉದ್ಯೋಗಗಳನ್ನು ಪಡೆಯುವುದು ಕಷ್ಟ. PUC ನಂತರ ಭಾಷಾಶಾಸ್ತ್ರ, ರಾಜಕೀಯ, ವಿಜ್ಞಾನ, ಕಾನೂನು, ಸಮೂಹ ಸಂವಹನ, ಅರ್ಥಶಾಸ್ತ್ರ, ಭೂವಿಜ್ಞಾನ, ಮನೋವಿಜ್ಞಾನ, ಇತಿಹಾಸ, ಹಿಂದಿ ಅಥವಾ ಇಂಗ್ಲಿಷ್ ಇತ್ಯಾದಿಗಳಂತಹ ಹಲವು ಕೋರ್ಸ್ಗಳನ್ನು ಆಯ್ಕೆ ಮಾಡಿಕೊಳ್ಳುವ ಅವಕಾಶ ವಿದ್ಯಾರ್ಥಿಗಳಿಗೆ ಇರುತ್ತದೆ.
ವೃಷಭ ರಾಶಿಯ ಜನರು ಸಂಶೋಧನೆ, ಅಧ್ಯಯನ ಮತ್ತು ಬೋಧನೆ, ಶಿಕ್ಷಣ ಕ್ಷೇತ್ರಗಳಿಗೆ ಸೇರಿದ ಸ್ಥಳಗಳಲ್ಲಿ ಯಶಸ್ಸು ಸಾಧಿಸುತ್ತಾರೆ. ನ್ಯಾಯಾಂಗಕ್ಕೆ ಸಂಬಂಧಿಸಿದ ಕೆಲಸಗಳಲ್ಲಿ, ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ, ಕೃಷಿ ಕ್ಷೇತ್ರದಲ್ಲಿ ಮತ್ತು ವ್ಯಾಪಾರ ಕ್ಷೇತ್ರದಲ್ಲಿ ಉತ್ತಮ ಯಶಸ್ಸು ಸಾಧಿಸುತ್ತಾರೆ. ಪೊಲೀಸ್ ಸೇವೆಗಳು, ನಾಗರಿಕ ಆಡಳಿತ ಸೇವೆಗಳು, ಸರ್ಕಾರಿ ಕೆಲಸ ಮತ್ತು ರಾಜಕೀಯದಲ್ಲಿ ಇವರಿಗೆ ಹೆಚ್ಚಿನ ಯಶಸ್ಸು ಸಿಗುತ್ತದೆ. ಕಲಾಕ್ಷೇತ್ರದಲ್ಲಿ, ವಿಶೇಷವಾಗಿ ಚಲನಚಿತ್ರ ನಿರ್ಮಾಣ ಮತ್ತು ಅಭಿನಯದಲ್ಲಿ ಉನ್ನತ ಮಟ್ಟಕ್ಕೆ ತಲುಪುತ್ತಾರೆ. ವೃಷಭ ರಾಶಿಯವರು ತಮ್ಮ ವಿನಮ್ರ ಹಾಗೂ ಪ್ರಯೋಗಾತ್ಮಕ ಮನೋಭಾವನೆಯ ಮೂಲಕ ಎಲ್ಲರಿಗೂ ಪರಿಚಿತರಾಗಿರುತ್ತಾರೆ. ತಮ್ಮ ಜೀವನದ ಗುರಿಯನ್ನು ಸಾಧಿಸುವುದಕ್ಕಾಗಿ ವೃಷಭ ರಾಶಿಯವರು ನಿರಂತರವಾಗಿ ಪ್ರಯತ್ನಿಸುತ್ತಾರೆ ಹಾಗೂ ತಾವು ಅಂದುಕೊಂಡಿರುವಂತಹ ಗುರಿಯನ್ನು ಸಾಧಿಸುವಂತಹ ವಿಶ್ವಾಸ ಕೂಡ ತಮ್ಮಲ್ಲಿ ತಾವು ಹೊಂದಿರುತ್ತಾರೆ. ವೃಷಭ ರಾಶಿಯವರ ದೃಢತೆ ಹಾಗೂ ಪರಿಶ್ರಮದಿಂದ ಅವರು ಜೀವನದಲ್ಲಿ ಅಂದುಕೊಂಡಿರುವುದನ್ನು ಸಾಧಿಸಿಯೇ ಸಾಧಿಸುತ್ತಾರೆ. ಪಿಯುಸಿ ನಂತರ ಡಿಗ್ರಿ ಒಂದಿನ ಆಯ್ಕೆ ಖಂಡಿತ ಇಲ್ಲ. ಪದವಿ ಮಾತ್ರವಲ್ಲದೆ ವಿದ್ಯಾರ್ಥಿಗಳು ಕೆಲವು ಕೋರ್ಸ್ ಸಹ ಮಾಡಬಹುದು. ಹೆಚ್ಚಿನ ವಿದ್ಯಾಭ್ಯಾಸ ಸಾಧ್ಯವಿಲ್ಲ. ಕೆಲಸ ಮಾಡಬೇಕು ಎನ್ನುವ ಹೊಣೆಗಾರಿಕೆ ಇರುವವರು ಪಿಯುಸಿ ನಂತರ ಉದ್ಯೋಗ ಒದಗಿಸುವ ಕೋರ್ಸ್ಗಳನ್ನು ಮಾಡಬಹುದು. ಪದವಿ ಇಲ್ಲದೆಯೂ ಉತ್ತಮ ಕೆಲಸ ಪಡೆದುಕೊಳ್ಳಬಹುದು. ಆದರೆ ಅದಕ್ಕೆ ಕೆಲ ಕೋರ್ಸ್ ಸ್ಕಿಲ್ ಬೇಕಾಗುತ್ತದೆ. ಇತ್ತೀಚಿನ ದಿನಗಳಲ್ಲಿ ಎಲ್ಲಾ ಇಲಾಖೆಗಳಲ್ಲಿ ಎಐ ತಂತ್ರಜ್ಞಾನವನ್ನು ಬಳಸಲಾಗುತ್ತಿದೆ. ಆದ್ದರಿಂದ ನೀವು ಡೇಟಾ ವಿಶ್ಲೇಷಣೆಯಲ್ಲಿ ಕೋರ್ಸ್ ಮಾಡಬಹುದು. ಅದರ ನಂತರ ನೀವು ಯಾವುದೇ ಉತ್ತಮ ಕಂಪನಿಯಲ್ಲಿ ಕೆಲಸ ಪಡೆಯಬಹುದು. ಏಕೆಂದರೆ ಎಲ್ಲಾ ಕಂಪನಿಗಳಲ್ಲಿ ಡೇಟಾ ವಿಶ್ಲೇಷಣೆ ಕೆಲಸವು ಅಗತ್ಯವಾಗಿರುತ್ತದೆ. ಈ ಕೋರ್ಸ್ನ ಮೂಲ ಅವಧಿ 6 ತಿಂಗಳಿಂದ 1 ವರ್ಷ. ನಂತರ ನೀವು ಇದರಲ್ಲಿ ಹೆಚ್ಚಿನ ಪದವಿಗಳನ್ನು ತೆಗೆದುಕೊಳ್ಳಬಹುದು. ಡಿಜಿಟಲ್ ಮಾರ್ಕೆಟಿಂಗ್ ಕೋರ್ಸ್ಗಳು ಸಹ ಬಹಳ ಹಿಂದಿನಿಂದಲೂ ಪ್ರವೃತ್ತಿಯಲ್ಲಿವೆ. ಇತ್ತೀಚಿನ ದಿನಗಳಲ್ಲಿ ಎಲ್ಲಾ ಕೆಲಸಗಳು ಡಿಜಿಟಲ್ ಆಗಿವೆ. ಆದ್ದರಿಂದ ವಿದ್ಯಾರ್ಥಿಗಳು ಡಿಜಿಟಲ್ ಮಾರ್ಕೆಟಿಂಗ್ನಲ್ಲಿ ತಮ್ಮ ಭವಿಷ್ಯವನ್ನು ರೂಪಿಸಿಕೊಳ್ಳಬಹುದು. ಐಟಿಯಲ್ಲಿ ಆಸಕ್ತಿ ಹೊಂದಿರುವ ವಿದ್ಯಾರ್ಥಿಗಳು ಕೋಡಿಂಗ್ ಕೋರ್ಸ್ ತೆಗೆದುಕೊಳ್ಳಬಹುದು. ಇದು ಯಾವುದೇ ಬಹುರಾಷ್ಟ್ರೀಯ ಕಂಪನಿಯಲ್ಲಿ ಉತ್ತಮ ಉದ್ಯೋಗವನ್ನು ಪಡೆಯಲು ಸಹಾಯ ಮಾಡುತ್ತದೆ. ಗ್ರಾಫಿಕ್ ಡಿಸೈನ್ ಕೋರ್ಸ್ ಕೂಡ ಒಂದು ಉತ್ತಮ ಆಯ್ಕೆಯಾಗಿದ್ದು, ಇದರಲ್ಲಿ ವಿದ್ಯಾರ್ಥಿಯು ತನ್ನ ಭವಿಷ್ಯವನ್ನು ರೂಪಿಸಿಕೊಳ್ಳಬಹುದು. ಗ್ರಾಫಿಕ್ ಡಿಸೈನಿಂಗ್ ಜೊತೆಗೆ ನೀವು ಎಡಿಟಿಂಗ್ ಮತ್ತು ಫೋಟೋಶಾಪ್ ಅನ್ನು ಸಹ ಕಲಿಯಬಹುದು. ಇದಕ್ಕೆ ಈಗ ಹೆಚ್ಚಿನ ಬೇಡಿಕೆ ಇದೆ. ಏಕೆಂದರೆ ಪ್ರಭಾವಿಗಳಿಂದ ಹಿಡಿದು ಕಂಪನಿಗಳವರೆಗೆ ಎಲ್ಲರಿಗೂ ಅವರ ಪ್ರಚಾರಕ್ಕಾಗಿ ಈ ಸೇವೆಗಳು ಬೇಕಾಗುತ್ತವೆ. ಆದ್ದರಿಂದ ಈ ಕೋರ್ಸ್ ಮುಗಿಸಿದ ನಂತರ ನೀವು ಉತ್ತಮ ಉದ್ಯೋಗವನ್ನು ಪಡೆಯಬಹುದು. ಇದರ ಮೂಲಕ ನೀವು ಪ್ರತಿ ತಿಂಗಳು ಉತ್ತಮ ಆದಾಯವನ್ನು ಗಳಿಸಬಹುದು. ಈ ವಿಭಾಗದಲ್ಲಿ ಎಸ್ಇಒ, ಎಸ್ಇಎಂ, ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್, ಇಮೇಲ್ ಮಾರ್ಕೆಟಿಂಗ್ ಮತ್ತು ಕಂಟೆಂಟ್ ಮಾರ್ಕೆಟಿಂಗ್ ನಂತಹ ವಿವಿಧ ಡಿಜಿಟಲ್ ಮಾರ್ಕೆಟಿಂಗ್ ಜ್ಞಾನವನ್ನು ಕಲಿಯಬಹುದು. ಒಟ್ಟಾರೆ ಈ ಕೋರ್ಸ್ ಉದ್ಯೋಗಕ್ಕೆ ಪೂರಕವಾಗಿದೆ. ಆನ್ಲೈನ್ ವ್ಯವಹಾರ ವಹಿವಾಟು ಎಲ್ಲ ಹೆಚ್ಚುತ್ತಿರುವ ಈ ಕಾಲದಲ್ಲಿ ವೆಬ್ ಡೆವಲಪ್ಮೆಂಟ್ಗೆ ಸಾಕಷ್ಟು ಬೇಡಿಕೆ ಇದೆ. ಈ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿಗಳು ವೆಬ್ ಡೆವಲಪ್ಮೆಂಟ್ ಕೋರ್ಸ್ ಮಾಡಿಕೊಂಡರೆ ಉದ್ಯೋಗಾವಕಾಶಗಳು ಹೆಚ್ಚಿರುತ್ತವೆ. ಕ್ರಿಯೇಟಿವಿಟಿ ಹೊಂದಿರುವ ವಿದ್ಯಾರ್ಥಿಗಳಿಗೆ ಈ ಕೋರ್ಸ್ ಉತ್ತಮ ಆಯ್ಕೆ. ಏಕೆಂದರೆ ಈ ಅಲ್ಪಾವಧಿಯ ಕೋರ್ಸ್ ನಿಮಗೆ ವಿವಿಧ ವಿನ್ಯಾಸ ಉಪಕರಣಗಳು ಮತ್ತು ಅಡೋಬ್ ಫೋಟೋಶಾಪ್, ಇಲ್ಲಸ್ಟ್ರೇಟರ್ ಮತ್ತು ಇಂಡಿಸೈನ್ನಂತಹ ಸಾಫ್ಟ್ವೇರ್ಗಳನ್ನು ಕಲಿಯಲು ಸಹಾಯ ಮಾಡುತ್ತದೆ. ನೀವು ಈ ಕೋರ್ಸ್ ಜೊತೆ ಈವೆಂಟ್ ಕಂಪನಿ, ಇತರೆ ಕಂಪನಿಗಳ ಜೊತೆ ಕೆಲಸ ಮಾಡಬಹುದು. ಡೇಟಾ ಅನಾಲಿಟಿಕ್ಸ್ ಮತ್ತೊಂದು ಬೇಡಿಕೆಯ ಕ್ಷೇತ್ರವಾಗಿದ್ದು, ಈ ವಿಭಾಗದಲ್ಲಿ ತೆಗೆದುಕೊಳ್ಳುವ ಅಲ್ಪಾವಧಿಯ ಕೋರ್ಸ್ ಡೇಟಾ ವಿಶ್ಲೇಷಣೆಯಲ್ಲಿ ಬಳಸುವ ವಿವಿಧ ಉಪಕರಣಗಳು ಮತ್ತು ತಂತ್ರಗಳ ಬಗ್ಗೆ ವಿದ್ಯಾರ್ಥಿಗಳಿಗೆ ತಿಳಿಸುತ್ತದೆ. ಆತಿಥ್ಯ ಉದ್ಯಮವು ಬೆಳೆಯುತ್ತಿರುವ ಕ್ಷೇತ್ರವಾಗಿದೆ ಮತ್ತು ಆತಿಥ್ಯ ನಿರ್ವಹಣೆಯಲ್ಲಿ ಅಲ್ಪಾವಧಿಯ ಕೋರ್ಸ್ ನಿಮಗೆ ಗ್ರಾಹಕ ಸೇವೆ, ಹೋಟೆಲ್ ಕಾರ್ಯಾಚರಣೆಗಳು ಮತ್ತು ಇತರ ಸಂಬಂಧಿತ ಕೌಶಲ್ಯಗಳ ಬಗ್ಗೆ ತಿಳಿಯಲು ಸಹಾಯ ಮಾಡುತ್ತದೆ.
ನೀವು ಹೊಸ ಭಾಷೆಯನ್ನು ಕಲಿಯಲು ಆಸಕ್ತಿ ಹೊಂದಿದ್ದರೆ, ಅಲ್ಪಾವಧಿಯ ಭಾಷಾ ಕೋರ್ಸ್ ನಿಮ್ಮ ಭಾಷಾ ಕೌಶಲ್ಯಗಳನ್ನು ಹೆಚ್ಚಿಸಲು ಮತ್ತು ಅಂತರರಾಷ್ಟ್ರೀಯ ಗ್ರಾಹಕರೊಂದಿಗೆ ವ್ಯವಹರಿಸುವ ಕಂಪನಿಗಳಲ್ಲಿ ಉದ್ಯೋಗ ಪಡೆಯುವ ಸಾಧ್ಯತೆಗಳನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ. ಪ್ರತಿ ಸಂಸ್ಥೆಯಲ್ಲಿ ಅಕೌಂಟಿಂಗ್ ಅವಿಭಾಜ್ಯ ಅಂಗವಾಗಿದೆ. ಲೆಕ್ಕ ಪರಿಶೋಧಕದಲ್ಲಿನ ಅಲ್ಪಾವಧಿಯ ಕೋರ್ಸ್ ನಿಮಗೆ ವಿವಿಧ ಲೆಕ್ಕಪತ್ರ ಮತ್ತು ಟ್ಯಾಲಿ, ಕ್ವಿಕ್ ಬುಕ್ಸ್ ಮತ್ತು ಎಸ್ಎಪಿಯಂತಹ ಸಾಫ್ಟ್ವೇರ್ ಬಗ್ಗೆ ತಿಳಿಯಲು ಸಹಾಯ ಮಾಡುತ್ತದೆ. ಪ್ರತಿ ಕ್ಷೇತ್ರವೂ ಈ ವಿಭಾಗವನ್ನು ಹೊಂದಿರುವುದರಿಂದ ಸಹಜವಾಗಿಯೇ ಉದ್ಯೋಗ ಅವಕಾಶಗಳು ಇರುತ್ತವೆ. ವೃಷಭ ರಾಶಿಯಲ್ಲಿ ಸಾಕಷ್ಟು ಪ್ರತಿಭೆ ಇರುವ ಬಹುತೇಕ ಅಭ್ಯರ್ಥಿಗಳು ಸಂದರ್ಶನದ ವಿಷಯದಲ್ಲಿ ನರ್ವಸ್ ಆಗುತ್ತಾರೆ. ಬಹುತೇಕರು ಯಾವುದೇ ಸಿದ್ಧತೆ ನಡೆಸದೆ ಬಂದು ಸಂದರ್ಶಕರ ಮುಂದೆ ತಬ್ಬಿಬ್ಬಾಗುತ್ತಾರೆ. ಉದ್ಯೋಗ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಇತ್ತೀಚಿನ ಮಾಹಿತಿಗಳು ತಿಳಿಯದೇ ಇರುವುದು, ಕಂಪನಿಯ ವೆಬ್ಸೈಟ್ನಲ್ಲಿ ಕಂಪನಿಯ ಕುರಿತಾಗಿ ಇರುವ ಮಾಹಿತಿಗಳನ್ನು ಅಧ್ಯಯನ ಮಾಡದೇ ಇರುವುದು, ಅರ್ಜಿ ಸಲ್ಲಿಸಿದ ಉದ್ಯೋಗ ಏನು ಕೌಶಲ ಬಯಸುತ್ತದೆ ಎಂದು ತಿಳಿದುಕೊಳ್ಳದೇ ಇರುವುದು, ಹೀಗೆ ಹಲವು ವಿಷಯಗಳನ್ನು ಸಂದರ್ಶನಕ್ಕೆ ಬರುವ ಮೊದಲೇ ತಿಳಿದುಕೊಳ್ಳದೆ ಬಂದರೆ ಸಂದರ್ಶನದಲ್ಲಿ ವಿಫಲವಾಗುವ ಸಾಧ್ಯತೆ ಹೆಚ್ಚಿರುತ್ತದೆ. ಇದರ ಬಗ್ಗೆ ಹೆಚ್ಚಿನ ಗಮನ ಕೊಡಬೇಕು. ಹೆಚ್ಚಿನವರಿಗೆ ಕಾಲೇಜು ಶಿಕ್ಷಣ ಪಡೆಯುವ ಹಾಗೂ ಈ ಮೂಲಕ ತಮ್ಮ ಜೀವನ ಶೈಲಿಗೆ ಹೇಗೆ ಅರ್ಥ ಕಲ್ಪಿಸುವ ಕುರಿತು ಯಾವುದೇ ಪೂರ್ವ ಯೋಜಿತ ಯೋಜನೆಗಳಿರುವುದಿಲ್ಲ. ಆದರೆ ಡಿಗ್ರಿ ಪದವಿ ಅಗತ್ಯವೇನು ಎಂಬುದನ್ನು ತಿಳಿಯುವುದು ಮುಖ್ಯ. ಹೆಚ್ಚಾಗಿ ಪದವಿ ಪೂರ್ಣ ಮಾಡುವುದರಲ್ಲಿ ವೃಷಭ ರಾಶಿಯ ಜನರು ವಿಫಲರಾಗಿರುತ್ತಾರೆ. ಕಾಲೇಜು ಶಿಕ್ಷಣ ಹೆಚ್ಚಿನ ಉದ್ಯೋಗಾವಕಾಶ ಸೃಷ್ಟಿಸುವುದು ಕಷ್ಟ. ಹೆಚ್ಚಿನವರು ಕಾಲೇಜು ಶಿಕ್ಷಣಕ್ಕಾಗಿ ಸಮಯ ಹಾಗೂ ಹಣವನ್ನು ಹೂಡಿಕೆ ಮಾಡುತ್ತಾರೆ. ಕಲಿತ ವಿಷಯದಲ್ಲೇ ಕೆಲಸ ಸಿಗುತ್ತದೆ ಎಂದು ಹೇಳುವುದು ಕಷ್ಟ. ಕಲಿತ ವಿಷಯಕ್ಕಿಂತ ಬೇರೆ ಕ್ಷೇತ್ರಗಳಲ್ಲಿ ತರಬೇತಿ ಪಡೆಯಬೇಕಾಗಬಹುದು. ಒಟ್ಟಿನಲ್ಲಿ ಕಾಲೇಜು ಶಿಕ್ಷಣ ನಿಮ್ಮ ಉದ್ಯೋಗವನ್ನು ಹೆಚ್ಚು ಸ್ಥಿರಗೊಳಿಸುವುದು, ಕಾಲೇಜು ಕಲಿಕೆ ಹೆಚ್ಚು ಅವಕಾಶಕ್ಕೆ ತೆರೆದುಕೊಳ್ಳುವಂತೆ ಮಾಡುವುದು. ವೃಷಭ ರಾಶಿಯವರು ಯಾರೂ ಹೆಚ್ಚಿನ ಶಿಕ್ಷಣವನ್ನು ಕೂಡ ಪಡೆದಿರುವುದಿಲ್ಲ. ಹಾಗಾಗಿ ಉದ್ಯೋಗಕ್ಕಿಂತ ಸ್ವಂತ ವ್ಯವಹಾರದಲ್ಲಿ ಯಶಸ್ಸು ಕಾಣುತ್ತಾರೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.